ಆಕಾಶವಾಣಿ ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ. ಸಾಹಿತ್ಯ ಡಾಕ್ಟರ್ ಜ್ಯೋತಿ ಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಆತ್ಮೀಯ ಶ್ರೋತೃಗಳೇ, ಭಾರತವನ್ನು ಸಾಂಸ್ಕೃತಿಕವಾಗಿ ಅರಿಯಬೇಕು ಎನ್ನುವವರಿಗೆ ಬಹುಮುಖ್ಯವಾಗಿ ಗೋಚರಿಸುವುದು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎನಿಸಿರುವ ಮೈಸೂರು. ಇಲ್ಲಿನ ಪರಂಪರೆಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ ಕೀರ್ತಿ ಮೈಸೂರು ಸಂಸ್ಥಾನದ ಎಲ್ಲ ಅರಸರಿಗೂ ಸಲ್ಲುತ್ತದೆ. ಮೈಸೂರಿನ ರೇಷ್ಮೆ, ಮೈಸೂರಿನ ಗಂಧದ ಘಮಲು, ಸುಂದರವಾದ ವಾಸ್ತುಶಿಲ್ಪ, ದೇವಾಲಯಗಳು, ಮೈಸೂರು ವಿಶ್ವವಿದ್ಯಾನಿಲಯ, ಸಂಸ್ಕೃತ ಪಾಠಶಾಲೆ, ಹೀಗೆ ಪಟ್ಟಿ ಮುಂದುವರಿಯುತ್ತದೆ. ಸಾಹಿತ್ಯ, ಕಲೆಯಂತೂ ಪೂರ್ಣ ಪ್ರಮಾಣದಲ್ಲಿ ಒತ್ತಾಸೆ ಪಡೆದು ಪಲ್ಲವಿಸಿದ ದಿನಗಳನ್ನು ಎಲ್ಲರೂ ನೆನೆಯುವವರೇ ಆಗಿದ್ದಾರೆ. ವಿದ್ವತ್ ಪ್ರಭೆಯ ಪ್ರಖರ ಕಲಾಕಿರಣಗಳು ರಾಜ್ಯ, ದೇಶ, ವಿಶ್ವಮಟ್ಟಕ್ಕೆ ಕಾಂತಿಯನ್ನು ನೀಡಲು ಕಾರಣೀಭೂತರಾದವರು ಮೈಸೂರು ಸಂಸ್ಥಾನದ ಅರಸರೇ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮೈಸೂರಿನ ಆಕಾಶವಾಣಿಯು ಸಂಸ್ಥಾನದ ಜೊತೆಗೆ ಬೆಸೆದಿರುವ ವಿಶಿಷ್ಟ ಬಗೆಯ ಸಾಂಪ್ರದಾಯಿಕ ಕಲಾಪರಂಪರೆಯ ಸಂಬಂಧವನ್ನು ನೆನೆದುಕೊಳ್ಳುವ ಆಶಯದಿಂದ ಮಾಡಿರುವ ಈ ಪ್ರಯತ್ನವೇ ಮೈಸೂರು ಸಂಸ್ಥಾನದ ಕಲಾಪರಂಪರೆ ಸರಣಿ ಕಾರ್ಯಕ್ರಮ. ಸಂಸ್ಥಾನದ ಸಾಂಪ್ರದಾಯಿಕ ಹಬ್ಬ ಹಾಗೂ ಉತ್ಸವಗಳು, ನವರಾತ್ರಿಯ ಸಂಭ್ರಮ, ಸಂಗೀತ ಹಾಗೂ ಗಮಕ ಕಲೆ, ನೃತ್ಯ, ಮೈಸೂರು ಸಂಸ್ಥಾನದಲ್ಲಿದ್ದ ವಿದ್ವಾಂಸರು, ರಂಗಭೂಮಿ, ಚಿತ್ರಕಲೆ, ವಾಸ್ತುಶಿಲ್ಪ, ಲಯವಾದ್ಯ ಪರಂಪರೆ, ಮೈಸೂರಿನಲ್ಲಿದ್ದ ಬ್ಯಾಂಡ್ ಮತ್ತು ಹಿಂದೂಸ್ಥಾನಿ ಸಂಗೀತ, ಸಂಸ್ಥಾನದ ಅರಸರಲ್ಲಿನ ಕಲಾವಿದರು, ಹೀಗೆ ವಿವಿಧ ಭಾಗಗಳಲ್ಲಿ ಈ ಸರಣಿಯನ್ನು ವಿಸ್ತರಿಸಲಾಗಿದೆ. ಮೈಸೂರು ಸಂಸ್ಥಾನದ ಕಲಾ ಪರಂಪರೆಯ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗಣಪತಿ ಭಜೆ ಹಂ ಗಣಪತಿ ಭಜೆ ಹಂ ಶಿವಾತ್ಮಕಂ ಷಣ್ಮುಖಾಗ್ರಜಂ. ಆತ್ಮೀಯ ಕೇಳುಗರೆ, ಇವತ್ತು ಮೈಸೂರು ಸಂಸ್ಥಾನದಲ್ಲಿ ನಡೆಯುತ್ತಿದ್ದ ಸಾಂಪ್ರದಾಯಿಕ ಹಬ್ಬ ಮತ್ತು ಉತ್ಸವಗಳನ್ನು ಕುರಿತು ಒಂದಷ್ಟು ಸಂಗತಿಗಳನ್ನು ಹಂಚಿಕೊಳ್ಳಲಿದ್ದೇವೆ. ಮೈಸೂರು ಕೇವಲ ನಗರವಲ್ಲ. ಬೇಂದ್ರೆಯವರು ಆ ಕುರಿತು ಒಂದು ಮಾತು ಹೇಳ್ತಾರೆ. ಮೈಸೂರ ಮೈಸಿರಿಯು ಸೂರೆಗೊಂಬುದು ಮನವ, ಮೈ ಚಿನ್ನ ನಗೆಮಿಂಚು ಭಾವನ್ನದುಸಿರು, ನಯದ ವಿನಯದ ನುಡಿಯು ಮಾತು ಸಂಗೀತ, ಏನು ಸೊಗಸಿದು ಎನಿತು ಸೊಬಗೋ ಗೆಳೆಯ. ನಮ್ಮ ಮೈಸೂರಿನಲ್ಲೇ ಇರುವಂತಹ CPK ಅವರು ಕೂಡ ಈ ನಗರವನ್ನು ಕುರಿತು ಮಾತಾಡ್ತಾರೆ. ಒಟ್ಟು ಮೈಸೂರಿನ ಸಂಸ್ಕೃತಿ ಹೇಗಿದೆ ಅಂಥೇಳಿ, ಇದು ನಗರ ದಿಟ, ಬರಿಯ ನಗರವಾದೊಡೆ ಇದಕ್ಕೆ ಕವಿತೆ ಹಡೆಯುವ ಕಸುವೆ, ಅತ್ತ ಕಡೆ ಗಿರಿಕಲಶ ಇತ್ತ ಕಡೆ ಕೆರೆಯ ಕನ್ನಡಿ, ನಡುವೆ ನಿಂತಿಹುದು ಮರದ ಹೊದರಿನಲ್ಲಿ ಮಂಗಳಾಶ್ರಮದಂತೆ, ಶ್ರೀಗಂಧ ದುಸಿರು ದಂತದ ತಿರುಳು ಮಲ್ಲಿಗೆ ಹುರುಳು, ವಾಣಿ ವೀಣೆಯ ಚದುರು ಬೆರತಾದುದಿದು, ಯಕ್ಷಲೋಕ ವರ್ಷಕ್ಕೊಮ್ಮೆ ಅದನ್ನುಳಿಯೆ ಸರ್ವದಾ, ಚಾಮುಂಡಿಯಂಕದಲ್ಲಿ ಮಲಗಿರುವ ಮುಗ್ಧ ಶಿಶು, ನಗರ ದಿವ್ಯಾರಾಮಗಳ ಬೆಸುಗೆ, ಶಿವನೊಡನೆ ಸೌಂದರ್ಯ ಕೂಡಿ ಆಡುವುದಿಲ್ಲಿ, ಗತ ವೈಭವದ ಹೊಗರು ಹಾಯುತ್ತಿದೆ ವರ್ತಮಾನದ ಬೆಡಗು ಬಿಂಕದಲ್ಲಿ. ಮೈಸೂರು ಕೇವಲ ನಗರ ಅಲ್ಲ, ಶಿವ, ಸತ್ಯ, ಸೌಂದರ್ಯ ಕೂಡಿರುವ ಒಂದು ತಾಣವಾಗಿದೆ. ಗತವೂ ಇದೆ, ವರ್ತಮಾನದ ಬೆಸಗಿಯೂ ಇದೆ. ಪ್ರಕೃತಿಯ ಆರಾಧನೆಯ ಜೊತೆಗೆ ಸರಸ್ವತಿಯ ಆರಾಧನೆ ಸದಾ ಈ ನಗರದಲ್ಲಿ ನಡೆಯುತ್ತಲೇ ಬಂದಿದೆ. ಅದಕ್ಕೆ ದೊಡ್ಡ ಕೊಡುಗೆ ಮೈಸೂರು ಸಂಸ್ಥಾನದ್ದು. ಹಾಗೆಯೇ ರಾಷ್ಟ್ರಪ್ರೇಮವನ್ನು ಬೆಳೆಸಿದ ನಗರವೂ ಹೌದು. ವಿದ್ವಾಂಸರ ತವರಾಗಿದೆ. ಹೊಸತು ಯಾವುದೇ ಬಂದರೂ ಅದನ್ನು ತನ್ನದಾಗಿಸಿಕೊಳ್ಳುತ್ತಲೇ ಹಳೆಯದನ್ನು ಮರೆಯದ ಮನಸ್ಸುಗಳು ಇರುವುದರಿಂದ ಅದಕ್ಕೆ ಕಾರಣವಾಗಿದ್ದು ಅರಸು ಮನೆತನದವರ ಕೊಡುಗೆಯಿಂದ. ಅದನ್ನು ಕುರಿತು DVಜಿಯವರು
ಒಂದು ಮಾತು ಹೇಳ್ತಾರೆ, ಮೂಲ ಪ್ರಕೃತಿಯನ್ನು ಒಗೆವ ಈ ಜ್ವಾಲಾವಳಿ ಸಲ್ಗು ಮಾಕೆಗೆನ್ನುತ್ತದಲ್ಲಿ ಭೂಪಾಲಂ ಘನ ವಿದ್ಯುನ್ಮಣಿ ಮಾಲೆಯನಿ ಶೈಲವರಕೆ ಅಲಂಕೃತಿಗೈದಂ. ಮೈಸೂರು ಸಂಸ್ಥಾನದ ಅರಸರ ಘನತೆ, ಗಾಂಭೀರ್ಯ, ಜನೋಪಕಾರದ ಎತ್ತರವಿದು. ಅರಸು ಮನೆತನ ಎನ್ನುತ್ತಲೇ ಇಡೀ ಪ್ರಜಾಕೋಟಿಯನ್ನು ತಮ್ಮ ಜೊತೆಗೆ ಕರೆದೊಯ್ಯುವಂತಹ ಮಾನಸಿಕ ಸ್ಥಿತಿಯನ್ನು ಹೊಂದಿದವರು ಮೈಸೂರು ಸಂಸ್ಥಾನದ ಅರಸರು. ಇಲ್ಲಿನ ಎಲ್ಲ ರಾಜರು ಭಾರತೀಯ ತತ್ವಜ್ಞಾನದ ತಿರುಳನ್ನೇ ಅರಿತವರಾಗಿದ್ದರು. ನವರಾತ್ರಿಯ ಆಚರಣೆಯಲ್ಲದೆ ಅರಮನೆಯಲ್ಲಿ ಅನೇಕ ಬಗೆಯ ಆರಾಧನೆಗಳು ನಡೆಯುತ್ತಿದ್ದವು. ಶಿವನ ಆರಾಧನೆಯೂ ಕೂಡ ಸಾಂಪ್ರದಾಯಿಕವಾಗಿಯೇ ಜರುಗುತ್ತಿತ್ತು. ಮಹಾಬಲೇಶ್ವರನಿಗೆ ರಥೋತ್ಸವ, ಅರಮನೆಯ ಕೋಟೆಯೊಳಗೆ ಇರುವ ತ್ರಿನೇತ್ರ ಸ್ವಾಮಿಗೆ ಇಂದಿಗೂ ಪೂಜೆ ಸಲ್ಲುತ್ತಿರುವುದು ಸಂತಸದ ಸಂಗತಿಯೂ ಹೌದು. ಹರಿಹರರಲ್ಲಿ ಭೇದವೆಣಸದೇ ಇರುವ ಉನ್ನತಿಯ ಚಿಂತನೆಯು ಈ ಉತ್ಸವಗಳ ಮೂಲಕ ನಡೆಯುತ್ತಿತ್ತು. ಶಿವ 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 ಭೋ ಶಿವ 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 ಭೋ ಮಹಾದೇವ ಶಂಭೋ. ಶಿವ 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 ಭೋ ಮಹಾದೇವ ಶಂಭೋ. ಶಿವ ರಮಣ ಮಮ ಅಪರಾಧೋ ಕ್ಷಮಸ್ವ. ಶಿವ 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 ಭೋ. ಶಿವ ಭೋ. ಅರಮನೆಯಲ್ಲಿ ನಡೆಯುವ ಉತ್ಸವಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅತ್ಯಂತ ಜನಪ್ರಿಯವಾದದ್ದು. ಚಿಕ್ಕದೇವರಾಜರ ಕಾಲದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆರಂಭವಾದ ಉತ್ಸವ ಇದು ಮೈಸೂರಿನಲ್ಲಿಯೂ ಮುಂದುವರೆದಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಸನ್ನ ಕೃಷ್ಣಸ್ವಾಮಿ ದೇವಾಲಯವು ನಿರ್ಮಾಣವಾಗಿದ್ದು ಕೃಷ್ಣ ಜನ್ಮಾಷ್ಟಮಿಯಿಂದ ಉತ್ಸವ ಸಂಭ್ರಮವಾಗಿ ಆರಂಭವಾಗುತ್ತಿತ್ತು. ಕೃಷ್ಣನ ಅಲಂಕಾರಕ್ಕೆಂದೇ ನವರತ್ನ ಪದಕ, ಕವಚ, ಹಾರ, ಕಿರೀಟ, ಹಸ್ತಾಭರಣ, ಪಾದಾಭರಣಗಳನ್ನು ಮಾಡಿಸಲಾಗುತ್ತಿತ್ತು. ಒಂದೊಂದು ದಿನವೂ ಒಂದೊಂದು ಬಗೆಯ ಅಲಂಕಾರ. ಬೆಣ್ಣೆಯ ಕಳ್ಳ ಕೃಷ್ಣನಿಗೆ ಉರಿಯಿಡಿ ಉತ್ಸವ, ಪೂತನಿಯ ಸಂಹಾರ, ಶಕಟಾಸುರ ಸಂಹಾರ, ಬಕಾಸುರ ವಧೆ, ಯಮುಳಾರ್ಜನ ಕಥೆ, ರಾಸಕ್ರೀಡೆ, ಮಲ್ಲಯುದ್ಧ, ಕಂಸವಧೆ ಹೀಗೆ 9ನೆಯ ದಿನ ರುಕ್ಮಿಣಿ ಕಲ್ಯಾಣದೊಂದಿಗೆ ಮುಕ್ತಾಯವಾಗುತ್ತಿತ್ತು. ಅರಮನೆಯ ಮರ್ಯಾದೆಗಳೊಂದಿಗೆ ಈ ಉತ್ಸವ ನಡೆಯುತ್ತಿದ್ದುದು ವಿಶೇಷ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮುಷ್ಟಿಗಾಸೂರ ಚಾಣೂರ ಮಲ್ಲ ಮಲ್ಲ ವಿಶಾರದ ಕುವಲಯ ಪೀಠ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ. ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ. ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ. ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ. ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ. ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ. ಮಧುರ ಮಧುರ ರತಿ ಸಾಹಸ ಸಾಹಸ ಬ್ರಜ ಯುವತಿ ಜನಮಾನಸ ಪೂಜಿತ. ಮಧುರ ಮಧುರ ರತಿ ಸಾಹಸ ಸಾಹಸ ಬ್ರಜ ಯುವತಿ ಜನಮಾನಸ ಪೂಜಿತ. ಸಾ ಗಪ ಗರಿ ಪಗರಿ ಸದಸ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮೈಸೂರು ಸಂಸ್ಥಾನದಲ್ಲಿ ಮಹಾರಾಜರ ಜನ್ಮದಿನದ ಆಚರಣೆಯ ಉತ್ಸವ ಅತ್ಯಂತ ವೈಭವೋಪೇತವಾಗಿ ನಡೆಯುತ್ತಿತ್ತು. ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅರಮನೆಯಲ್ಲಿನ ಧಾರ್ಮಿಕ ಕಾರ್ಯಗಳಿಗೆ ಮಾತ್ರ ಇದು ಸೀಮಿತವಾಗದೆ ಸಾಂಸ್ಕೃತಿಕ ವಿಸ್ತಾರವನ್ನು ಕಂಡುಕೊಂಡಿದ್ದು ವಿಶೇಷವೇ ಸರಿ.
ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ವರ್ಧಂತಿಯ ರೂಪವೇ ಬದಲಾಯಿತು. ಕವಿಗಳು, ಕಲಾವಿದರು, ವಿದ್ವಾಂಸರು ತಮ್ಮ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವ, ಅವರ ವಿದ್ವತ್ತನ್ನು ಗೌರವಿಸುವ ಸಾಮಾಜಿಕ ಉತ್ಸವವಾಗಿ ವರ್ಧಂತಿಯ ಉತ್ಸವಗಳು ಬದಲಾದವು. ಹತ್ತನೇ ಚಾಮರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ವರ್ಧಂತಿಯ ಉತ್ಸವವನ್ನ ಇನ್ನಷ್ಟು ಚಂದಗೊಳಿಸಿದರು. ಆಗ ನಡೆಯುವ ವಿಶೇಷ ದರ್ಬಾರಿಗೆ ಅನೇಕ ಅಧಿಕಾರಿಗಳು, ಗಣ್ಯರು ಆಗಮಿಸುತ್ತಿದ್ದರು. ಸಾಯಂಕಾಲದ ಹೊತ್ತು ಮಹಾರಾಜರು ಮೆರವಣಿಗೆಯನ್ನೂ ಹೊರಡುತ್ತಿದ್ದರು. ನಾಲ್ವಡಿಯವರ ಕಾಲದಲ್ಲಿ ಈ ಸಮಾರಂಭಕ್ಕೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು, ಯುರೋಪಿಯನ್ ಅಧಿಕಾರಿಗಳು, ದೇಶೀ ಸಂಸ್ಥಾನಗಳ ಮಹಾರಾಜರುಗಳು ಮತ್ತಿತರ ಗಣ್ಯರು ಆಗಮಿಸುತ್ತಿದ್ದರು. ವಿಶೇಷವೆಂದರೆ ಜನರ ಅಗತ್ಯ ಅಭಿಲಾಷೆಗಳಿಗೆ ಅನುಗುಣವಾಗಿ ವ್ಯವಸಾಯೋತ್ಪನ್ನ, ಕೈಗಾರಿಕೋತ್ಪನ್ನದ ವಸ್ತುಗಳು, ಕರಕುಶಲ ವಸ್ತುಗಳ ವಸ್ತು ಪ್ರದರ್ಶನವನ್ನು ಏರ್ಪಡಿಸುತ್ತಿದ್ದರು. ಅದರಲ್ಲೂ ವಿಶೇಷತರವಾಗಿ ಮಹಿಳೆಯರು ಮತ್ತು ಮಕ್ಕಳನ್ನು ಪ್ರೋತ್ಸಾಹಿಸಲು ಅವರೇ ತಯಾರು ಮಾಡುತ್ತಿದ್ದ ಕರಕುಶಲ ವಸ್ತುಗಳ ಪ್ರದರ್ಶನವನ್ನು ನಡೆಸಿ ಕಲೆಗೆ ಪ್ರೋತ್ಸಾಹಿಸುವುದಲ್ಲದೆ ಮಾರಾಟಕ್ಕೂ ವ್ಯವಸ್ಥೆಯನ್ನ ಮಾಡಿರುತ್ತಿದ್ದದ್ದು ನಾಲ್ವಡಿಯವರ ಕಲಾ ಪ್ರೋತ್ಸಾಹದ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ. ಈ ವರ್ಧಂತಿ ಉತ್ಸವಗಳಲ್ಲಿ ನಾಟಕ, ಸಂಗೀತ, ನೃತ್ಯ, ಚಿತ್ರ ಪ್ರದರ್ಶನದಂತಹ ಕಾರ್ಯಕ್ರಮಗಳು ಮೈಸೂರಿನ ವಿವಿಧ ಭಾಗಗಳಲ್ಲಿ ಆಯೋಜಿತವಾಗಿ ಜನರ ಕಣ್ಮನ ಸೆಳೆದು ಸಾಂಸ್ಕೃತಿಕ ಹಬ್ಬದ ಸಡಗರ ತುಂಬಿರುತ್ತಿತ್ತು. ಅನೇಕ ಕ್ರೀಡಾ ಸ್ಪರ್ಧೆಗಳು, ಸಾಕುಪ್ರಾಣಿಗಳ ಪ್ರದರ್ಶನವೂ ಇದರಲ್ಲಿ ಸೇರಿರುತ್ತಿದ್ದುದರಿಂದ ಇದು ಸಂಸ್ಥಾನದ ರಾಜರ ಖಾಸಗಿ ಉತ್ಸವವಾಗದೆ ಪ್ರಜೆಗಳ ನಡುವಿನ ಬಾಂಧವ್ಯದ ವೃದ್ಧಿಗೂ ಕಾರಣವಾಗಿ ಸಂತೋಷ ಮತ್ತು ಸಾಮರಸ್ಯ ನೆಲೆಯಾಗುತ್ತಿತ್ತು. ಅದರಿಂದಾಗಿಯೇ ಮೈಸೂರು ಸಂಸ್ಥಾನದ ಅರಸರು ಮನೆ ಮನೆಯಲ್ಲೂ ಕೂಡ ಮನೆ ಮಾತಾಗುವಂತೆ ಬದುಕಿದರು ಎನ್ನುವುದಕ್ಕೆ ಸಾಕ್ಷಿಯಾಗಿ ಈ ಎಲ್ಲ ಸಂಗತಿಗಳು ನಮ್ಮ ಜೊತೆಗಿವೆ. ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಾಹಿತ್ಯ ಹಾಗೂ ನಿರೂಪಣೆ ಡಾಕ್ಟರ್ ಜ್ಯೋತಿಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಎಚ್ಎಲ್ ಶಿವಶಂಕರ ಸ್ವಾಮಿ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ನಿರ್ವಹಣೆ ಎನ್ ಕೇಶವಮೂರ್ತಿ ಹಾಗೂ ಟಿವಿ ವಿದ್ಯಾಶಂಕರ್.